ರಾಜ್ಯದಲ್ಲಿ ಲಕ್ಷ ಲಕ್ಷ ಬಿಪಿಎಲ್ ಕಾರ್ಡ್ಗಳು ರದ್ದಾಗುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ನಿಮ್ಮ ಗ್ಯಾರಂಟಿ ನ್ಯೂಸ್ ನಿಮ್ಮ ಮುಂದೆ ಈ ಸುದ್ದಿಯನ್ನ ಪ್ರಸ್ತುತಪಡಿಸಿತು. ಗ್ಯಾರಂಟಿ ನ್ಯೂಸ್ಗೆ ಸಚಿವ KH ಮುನಿಯಪ್ಪ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಸುಮಾರು 7 ಲಕ್ಷ ಬಿಪಿಎಲ್ ಕಾರ್ಡ್ಗಳು 7 ಲಕ್ಷ ಬಿಪಿಎಲ್ ಕಾರ್ಡ್ ಏನಿದಾವೆ ಅರ್ಹರಲ್ಲದವರು ಕೂಡ ಅದನ್ನ ಇಟ್ಕೊಂಡಿದ್ದಾರೆ ಅನ್ನುವ ಕೇಂದ್ರದ ವರದಿ ಇದೆ. ಅದನ್ನ ಪರಿಷ್ಕರಿಸಿ ನಾವು ತೀರ್ಮಾನವನ್ನ ತಗೊಳ್ತೀವಿ. ಯಾರೇ ಅನರ್ಹರಿದ್ರು ಬಿಪಿಎಲ್ ನಿಂದ APL ಗೆ ಸೇರಿಸ್ತೀವಿ. ಅವ್ರನ್ನ ಬಿಲೋ ಪಾವರ್ಟಿ ಲೈನ್ ಅಂತ ಏನ್ ಹೇಳ್ತಾರೆ, ಅಂದ್ರೆ ಸರ್ಕಾರದ ಫೆಸಿಲಿಟೀಸ್ ಗಳನ್ನ ಪಡೆದುಕೊಳ್ಳುವಂತವ್ರು ಈ ಒಂದೊಂದು ಕಂಪನಿಯ MD-ಗಳೆಲ್ಲ BPL ಕಾರ್ಡ್ ಇಟ್ಕೊಬಿಟ್ಟಿದಾರಂತೆ. ಶೇಮ್ ಅಲ್ವಾ ಅದು? ಶೇಮ್ ಅಲ್ವಾ? ತಕ್ಷಣ ಅರ್ಜಿ ಹಾಕಿದ್ರೆ ಅವರನ್ನ BPL ಗೆ ವಾಪಸ್ ತರ್ತೀವಿ. ಅಂದ್ರೆ APL ಮಿಸ್ ಆಗಿ APL ಹಾಕಿದ್ರೆ ಅವರಿಗೆ ಅಂತಹ ಇಷ್ಟಿಷ್ಟು ಎಕರೆ ಇರಬೇಕು ಅಂತ ಇರುತ್ತೆ. ಬಡವರಿಗೆ ಕೊಡೋದು BPL ಕಾರ್ಡು, ಅಂಥವ್ರನ್ನ ಬೇಕಾದ್ರೆ BPL ಗೆ ವಾಪಸ್ ತರ್ತೀವಿ. ಯಾವ ಫಲಾನುಭವಿಗಳು ಆತಂಕ ಪಡುವ ಅಗತ್ಯ ಇಲ್ಲ ಅಂತ ಮುನಿಯಪ್ಪ ಅವರು ಹೇಳಿದ್ದಾರೆ. ಸುಮಾರು 7 ರಿಂದ 8 ಲಕ್ಷ ಅರ್ಹರಲ್ಲದವರು ಕೂಡ BPL ಕಾರ್ಡ್ ಇಟ್ಕೊಂಡಿದ್ದಾರೆ. ಇದು ಮುನಿಯಪ್ಪ ಅವರ ಜೊತೆಗೆ ನಮ್ಮ ಪ್ರತಿನಿಧಿ ಒಂದು ಚಿಟ್ಚಾಟ್ ನಡೆಸಿದ್ದಾರೆ. ಏನ್ ಹೇಳಿದ್ರು ಹಾಗಾದ್ರೆ BPL ಕಾರ್ಡ್ಗೆ ಸಂಬಂಧಪಟ್ಟಂತೆ? ರದ್ದು ಮಾಡ್ತಾರಾ? ಎಷ್ಟು ಮಾಡ್ತಾರೆ ನೋಡ್ತಾ ಹೋಗಿ. BPL ಕಾರ್ಡ್ಗಳ ರದ್ದು ವಿಚಾರ ಬಹಳಷ್ಟು ಇದು ಆಗ್ತಿದೆ ಸರ್. ಇವತ್ತು 8 ರಿಂದ 10 ಲಕ್ಷ BPL ಕಾರ್ಡ್ಗಳನ್ನ ರದ್ದು ಮಾಡಲಾಗ್ತಿದೆ ಅನ್ನೋದು ಮಾತುಗಳು ಕೇಳಿ ಬರ್ತಾ ಇದೆ. ಕೇಂದ್ರ ಸರ್ಕಾರ ಆದೇಶ ಇರೋದು ಏನು ಸರ್? ಅದು ಕೇಂದ್ರ ಸರ್ಕಾರ ಪರಿಷ್ಕರಣೆ ಮಾಡಿದ್ದಾರೆ. ಅದರ ಪ್ರಕಾರ ಸುಮಾರು 7 ಲಕ್ಷ ಕಾರ್ಡ್ಗಳು BPL ಇರೋವು ಅವರು APLಗೆ ಅವ್ರು BPL ಅರ್ಹರಲ್ಲ ಅನ್ನೋದನ್ನು ಹೇಳಿದ್ದಾರೆ. ನಾವು ಕೂಡ ಅದನ್ನು ಪರಿಷ್ಕರಣೆ ಮಾಡಿ ಒಂದು ತೀರ್ಮಾನ ತೆಗೆದುಕೊಳ್ತೀವಿ. ಯಾರೇ ಅನರ್ಹರಿದ್ದರೆ ಅವ್ರನ್ನ APLನಲ್ಲಿ ಇಡ್ತೀವಿ, ಅವ್ರ ಕಾರ್ಡ್ ರದ್ದು ಮಾಡೋದಿಲ್ಲ. ಒಂದು ವೇಳೆ 1-2 ಕಾರ್ಡು BPL ಅವ್ರು APLಗೆ ಹೋಗಿದ್ರೆ ಮಾಡೋವಾಗ ತಕ್ಷಣ ಅವರು ಅರ್ಜಿ ಹಾಕಿದರೆ ಅವ್ರಿಗೆ 24 ಗಂಟೆ ಒಳಗಡೆ ವ್ಯವಸ್ಥೆ ಮಾಡ್ತೀವಿ. ಫುಡ್ ಗ್ರೈನ್ಸ್ ಅವ್ರಿಗೆ ಸಿಗ್ತದೆ, ಅವ್ರನ್ನ BPLಗೆ ವಾಪಸ್ ತರ್ತೀವಿ. ಪರಿಷ್ಕರಣೆ ಮಾಡದಿದ್ದರೆ ವಿನಾಕಾರಣ ಇವತ್ತು ಕರ್ನಾಟಕ ರಾಜ್ಯ ದಕ್ಷಿಣ ಭಾರತದಲ್ಲಿ ಮೊದಲನೇ ಸ್ಥಾನದಲ್ಲಿ ಸುಮಾರು 75% ಇದೆ 6.5 ಕೋಟಿ ಜನದಲ್ಲಿ. ಆದ್ದರಿಂದ ಇದನ್ನು ಪರಿಷ್ಕರಣೆ ಅನಿವಾರ್ಯ ಮಾಡ್ತೀವಿ. ಮಾಡುವಾಗ ಯಾರಿಗೂ ತೊಂದರೆ ಆಗೋದಿಲ್ಲ ಸರ್. ಈಗಾಗಲೇ ಕೆಲವೊಂದಿಷ್ಟು ರೇಷನ್ ಅಂಗಡಿಗಳ ಮುಂದೆ ಅನರ್ಹ ಆಗಿರುವಂಥ ರದ್ದಾಗಿರುವಂಥ ಲಿಸ್ಟ್ ಹಚ್ತಾ ಇದ್ದಾರೆ. ಅದ್ರ ಜೊತೆಗೆ 1,20,000 ಆದಾಯ ಮಿತಿಯನ್ನು ಮಾಡಿ ಕೆಲವಷ್ಟು ರದ್ದು ಮಾಡ್ತೀವಿ. ಗೌರ್ಮೆಂಟ್ ಆಫ್ ಇಂಡಿಯಾ ಏನು ಕೊಟ್ಟಿದೆ ಅದನ್ನು ಪಾಲನೆ ಮಾಡಿ ಸರ್. ಮುಂದಿನ ದಿನಗಳಲ್ಲಿ ಈ ಒಂದು BPL ಕಾರ್ಡ್ಗಳನ್ನ ಪರಿಷ್ಕರಣೆ ಮಾಡಿ ಒಂದು ವೇಳೆ BPL ಕಾರ್ಡ್ಗಳು ರದ್ದಾದರೆ ಫಲಾನುಭವಿಗಳಿಗೆ ಸಿಗಬೇಕಾದವ್ರಿಗೆ ಸಿಗಲಿಲ್ಲ ಅಂದರೆ ಯಾವ ರೀತಿ ಕ್ರಮಗಳನ್ನ ಕೈಗೊಳ್ತೀರಿ? ಒಂದೇ ಒಂದು ದಿನದಲ್ಲಿ ಕೊಡ್ತೀವಿ ಅಂತ ಹೇಳಿದ್ನಲ್ಲ, ಅಂತ ಆಗೋದೇ ಇಲ್ಲ. ಅಕಸ್ಮಾತ್ ಆದರೂ ಕೂಡ ಅವ್ರಿಗೆ ಪರಿಷ್ಕರಣೆ ಇಮಿಡಿಯೇಟ್ ಕೊಡ್ತೀವಿ. BPL ಕಾರ್ಡ್ಗಳನ್ನು 3 ಅನರ್ಹ ರದ್ದಾಗ್ತಿದೆ. 3.5 ಲಕ್ಷ 8 ರಿಂದ 10 ಲಕ್ಷ ಕಮ್ಮಿ ಮಾಡೋದ್ರಿಂದ ಗ್ಯಾರಂಟಿಗಳಿಗೆ ಏನಾದರೂ ಹೊರೆ ಆಗ್ತಿರೋದನ್ನ ತಪ್ಪಿಸೋದಕ್ಕೆ ರಾಜ್ಯ ಸರ್ಕಾರ ಈ ಒಂದು ಪ್ಲಾನ್ ಮಾಡಿ ಇಲ್ಲ. ಒಬ್ಬ BPL ಕಾರ್ಡ್ವನಿಗೂ ತೊಂದರೆ ಆಗೋದಿಲ್ಲ. ನಮ್ಮ ಕಾರ್ಯಕ್ರಮನೇ ಕೂಡ ಬಡವ್ರಿಗೆ ಕೊಡ್ಬೇಕಂತ ಮಾಡಿದ್ವಿ, ಅದನ್ನು ಕೊಡ್ತೀವಿ. ಗ್ಯಾರಂಟಿ ನ್ಯೂಸ್ ಕೂಡ ಸರ್ ಇದನ್ನೇ ಸುದ್ದಿ ಮಾಡ್ತಾ ಇದೆ. ಗ್ಯಾರಂಟಿ ನ್ಯೂಸ್ ಮೂಲಕ ನೀವು ಹೇಳೋದೊಂದು ಕೊನೆಯ ಒಂದು ಫಲಾನುಭವಿಗಳಿಗೆ ಹೇಳುವಂಥ ಮಾತು ಯಾವುದು? ಆತಂಕದಲ್ಲಿದ್ದಾರೆ ಕೆಲವು. ಯಾವ ಫಲಾನುಭವಿಗಳು ಆತಂಕ ಪಡಬೇಕಾಗಿಲ್ಲ. ಎಲ್ಲ BPL ಯಾರು ಅರ್ಹರಿದ್ದಾರೆ ಅವ್ರು ಯಾರಿಗೂ ಕೂಡ ತೊಂದರೆ ಆಗೋದಿಲ್ಲ. BPLನಲ್ಲಿರುವ ಅನರ್ಹರೇನಿದ್ದಾರೆ ಅವರನ್ನು APLಗೆ ತಂದು APLನಲ್ಲಿ ಇಡ್ತೇವೆ ಅವ್ರನ್ನ. ಅದು ಕೂಡ ಕಾರ್ಡ್ ರದ್ದು ಮಾಡೋದಿಲ್ಲ. ಥ್ಯಾಂಕ್ ಯು. ಇದಿಷ್ಟು ಆಹಾರ ಸಚಿವರಾಗಿರುವಂತಹ ಮುನಿಯಪ್ಪ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಶಿವು ಜೊತೆ ದುರ್ಗೇಶ್ ನಾಯಕ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.